ನಮ್ಮ ಉಡುಪಿ ಪ್ರಕೃತಿ ಸೌಂದರ್ಯದ ತವರೂರು, ದೇವಾಲಯಗಳ ಹಾಗೂ ನಾಗಾರಾಧನೆಯ ಬೀಡು. ಭಕ್ತಿಯ ಮತ್ತು ಪರಂಪರೆಯ ಸುಗಂಧ ತುಂಬಿದ ಪುಣ್ಯ ಭೂಮಿ. ಉಡುಪಿ ಎಂದರೆ ಮೊದಲು ನೆನಪಾಗುವುದೇ ಶ್ರೀ ಕೃಷ್ಣ ಮಠ. ಭಕ್ತಿಯ ಕಣ್ಣೀರಿನಿಂದ ನೆನೆದಿರುವ ಕನಕನ ಕಿಂಡಿ, ಅಷ್ಟಮಠಗಳ ಪರಂಪರೆ, ದೈನಂದಿನ ಪೂಜೆ ಪರಿವಾರಗಳ ಧ್ವನಿ, ದೇವಾಲಯಗಳ ಘಂಟನಾದ ಮತ್ತು ವೇದ ಮಂತ್ರಗಳ ಓಜಸ್ಸು ಇಲ್ಲಿ ವಾತಾವರಣವನ್ನೇ ಪವಿತ್ರಗೊಳಿಸುತ್ತದೆ. ಹಾಗಾದರೆ ಉಡುಪಿಗೆ ಉಡುಪಿ ಎಂಬ ಹೆಸರು ಹೇಗೆ ಬಂತು? ಹಾಗೆಯೇ ಉಡುಪಿಯಲ್ಲಿರುವ ಶ್ರೀಕೃಷ್ಣನ ವಿಗ್ರಹ ಮುಂಚೆ ಎಲ್ಲಿತ್ತು? ಪ್ರತಿಯೊಂದು ಸ್ಥಳಕ್ಕೂ ಒಂದು ಸ್ಥಳ ಪುರಾಣ ಇದ್ದೇ ಇರುತ್ತದೆ. ಆ ಜಾಗದ ಹೆಸರು ಹೇಗೆ ಬಂತು ಎಂಬ ಕುತೂಹಲಕಾರಿಯಾದ ಕತೆ ಕೂಡ ಇರುತ್ತದೆ. ನಾವು ಉಡುಪಿಯ ಸ್ಥಳ ಪುರಾಣದ ಬಗ್ಗೆ ನೋಡುವುದಾದರೆ, ಹಿಂದೆ ಶ್ರೀ ಪರಶುರಾಮರು 21 ಬಾರಿ ಭೂಪ್ರದಕ್ಷಿಣೆ ಹಾಕಿ ಒಂದು ಯಾಗವನ್ನು ಮಾಡಿ ತನ್ನೆಲ್ಲ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ನಂತರ, ದಾನ ಮಾಡಿದ ಆ ಜಾಗದಲ್ಲಿ ತಾನು ಇರುವುದಕ್ಕೆ ಬಯಸದೆ ವರುಣನಿಂದ ಸ್ವಲ್ಪ ಜಾಗವನ್ನು ಪಡೆದು ಗೋಕರ್ಣದಿಂದ ಕನ್ಯಾಕುಮಾರಿ ಕ್ಷೇತ್ರದವರೆಗೆ, ಪಶ್ಚಿಮ ಕರಾವಳಿಯಲ್ಲಿ ಒಂದು ಪಟ್ಟಿ ನೆಲದ ಭಾಗವನ್ನು ಸಮುದ್ರ ದೇವನಿಂದ ಪಡೆಯುತ್ತಾರೆ. ಆದರೆ ಆ ಜಾಗದಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇದ್ದುದರಿಂದ, ವಾಸಿಸಲು ಯೋಗ್ಯವಿಲ್ಲದಿದ್ದರಿಂದ ಪರಶುರಾಮರು ಸರ್ಪರಾಜ ವಾಸುಕಿಯಲ್ಲಿ ಆ ಜಾಗಕ್ಕೆ ಸರ್ಪಗಳನ್ನು ಕಳುಹಿಸಲು ಮನವಿ ಮಾಡುತ್ತಾರೆ. ನಾಗರಾಜ ವಾಸುಕಿಯು ಅದಕ್ಕೆ ಸಮ್ಮತಿಸಿ ನಾಗಗಳನ್ನು ಆ ಜಾಗಕ್ಕೆ ಕಳುಹಿಸಿಕೊಡುತ್ತಾರೆ. ಅದರಂತೆ ಭೂಮಿಗೆ ಬಂದ ನಾಗಗಳು ಭೂಮಿಯಿಂದ ಪಾತಾಳ ಲೋಕದವರೆಗೂ ರಂಧ್ರಗಳನ್ನು ಕೊರೆದು ಸಿಹಿ ನೀರನ್ನು ಚಿಮ್ಮಿಸುತ್ತವೆ. ಹೀಗೆ ನಾಗಸರ್ಪಗಳ ದಯೆಯಿಂದ ಸಿಹಿ ನೀರಿನ ಪ್ರಮಾಣ ಹೆಚ್ಚಾಗಿ ಗಿಡ ಮರಗಳು ಸಮೃದ್ಧಿಯಿಂದ ಬೆಳೆದು ಮನುಷ್ಯ ಪ್ರಾಣಿ ಪಕ್ಷಿಗಳಿಗೆ ಇರಲು ಯೋಗ್ಯವಾದ ಸ್ಥಳವಾಯಿತು. ಈ ಕಾರಣದಿಂದಲೇ ಕರಾವಳಿ ತುಳುನಾಡಿನಲ್ಲಿ ನಾಗಾರಾಧನೆಯನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಈ ನಾಡು ನಾಗಗಳ ಆವಾಸ ಸ್ಥಾನ ಕೂಡ ಹೌದು. ಹೀಗೆ ಪರಶುರಾಮರು ಸೃಷ್ಟಿಸಿದ ಈ ಕ್ಷೇತ್ರವನ್ನೇ ಭಾರ್ಗವ ಕ್ಷೇತ್ರವೆಂದು ಕರೆಯುತ್ತಾರೆ. ಇದರಲ್ಲಿ ರಜತಪೀಠ ಎಂದು ಕರೆಸಿಕೊಳ್ಳುವ ಉಡುಪಿ ಕೂಡ ಒಂದಾಗಿದೆ. ಈ ಉಡುಪಿಗೆ ಉಡುಪಿ ಎಂಬ ಹೆಸರು ಹೇಗೆ ಬಂತು ಅದನ್ನು ಕೂಡ ತಿಳ್ಕೊಳ್ಳೋಣ. ಒಮ್ಮೆ ದಕ್ಷ ಪ್ರಜಾಪತಿಯ ಶಾಪದಿಂದ ಚಂದ್ರದೇವನು ತನ್ನ ಸುಂದರವಾದ ಕಾಂತಿಯನ್ನು ಕಳೆದುಕೊಂಡು ಈ ಕ್ಷೇತ್ರಕ್ಕೆ ಬಂದು ಶಿವನ ಕುರಿತು ತಪಸ್ಸನ್ನಾಚರಿಸುತ್ತಾನೆ. ಆ ತಪಸ್ಸು ಫಲಿಸಿ ಚಂದ್ರ ಮತ್ತೆ ತನ್ನ ಕಾಂತಿಯನ್ನು ಮರಳಿ ಪಡೆಯುತ್ತಾನೆ. ಚಂದ್ರನಿಗೆ ಶಿವ ಒಲಿದ ಈ ಕ್ಷೇತ್ರದಲ್ಲಿ ಶಿವನು ಚಂದ್ರನನ್ನು ತನ್ನ ಶಿರದಲ್ಲಿ ಧರಿಸಿ ಚಂದ್ರಮೌಳೇಶ್ವರ ಎಂಬ ಹೆಸರಿನಲ್ಲಿ ಇಲ್ಲಿ ನೆಲೆಸುತ್ತಾನೆ. ಆ ದೇವಸ್ಥಾನವನ್ನು ನಾವು ಈಗಲೂ ನೋಡಬಹುದಾಗಿದೆ. ಮುಂದೆ ಶ್ರೀಮಾನ್ ಮಧ್ವಾಚಾರ್ಯರು ದ್ವಾರಕೆಯಿಂದ ಬಂದ ಹಡಗೊಂದು ಮಲ್ಪೆಯಲ್ಲಿ ಮುಳುಗಡೆಗೊಂಡಿದ್ದನ್ನು ತಮ್ಮ ದಿವ್ಯ ಜ್ಞಾನ ದೃಷ್ಟಿಯಿಂದ ಅರಿತು ಅದರಲ್ಲಿದ್ದ ಕಡೆಗೋಲು ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಇನ್ನು ಉಡುಪಿಯಲ್ಲಿರುವ ಕನಕನ ಕಿಂಡಿಯ ಬಗ್ಗೆ ನೋಡುವುದಾದರೆ, ಉಡುಪಿಯಲ್ಲಿರುವ ಕನಕನ ಕಿಂಡಿಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ನಾವು ಚಿಕ್ಕಂದಿನಿಂದ ಕೇಳಿಕೊಂಡು ಬಂದಿರುವಂತೆ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದ ಶ್ರೀ ಕನಕದಾಸರಿಗೆ ತಾನು ಇದ್ದ ಜಾಗದಿಂದಲೇ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ತಿರುಗಿ ತನ್ನ ನಿಜ ದರ್ಶನ ನೀಡಿದ ಶ್ರೀ ಕೃಷ್ಣನ ಕತೆ, ಅದುವೇ ಕನಕನ ಕಿಂಡಿಯ ಕತೆ ಎಂದು.
ಆದರೆ ಕೆಲವು ವಿದ್ವಾಂಸರ ಪ್ರಕಾರ ಕನಕನ ಗಿಂಡಿಯ ಕತೆ ಬೇರೆಯೇ ಇದೆ. ಇದು ವಾದಿರಾಜ ಗುರುವಾರ ಚರಿತಾಮೃತ ಪುಸ್ತಕದಲ್ಲಿ ಉಲ್ಲೇಖ ಇರುವಂತೆ ಉಡುಪಿಗೆ ಬಂದಿದ್ದ ಕನಕದಾಸರು ದೇವಸ್ಥಾನದ ಪಶ್ಚಿಮ ದಿಕ್ಕಿಗೆ ಮನೆ ಮಾಡಿಕೊಂಡಿದ್ದರು. ಇವರ ಮನೆಯಿಂದ ನೋಡಿದರೆ ದೇವಸ್ಥಾನ ಕಾಣುತ್ತದೆ, ಆದರೆ ಬರಿಯ ಗೋಡೆ ಮಾತ್ರ. ಒಂದು ದಿನ ರಾತ್ರಿ ಎಲ್ಲರೂ ಮಲಗಿರುವ ಸಂದರ್ಭದಲ್ಲಿ ಒಂದು ರೀತಿಯ ಲಘು ಭೂಕಂಪ ಸಂಭವಿಸುತ್ತದೆ. ಬೆಳಿಗ್ಗೆ ಎದ್ದು ನೋಡುವಾಗ ದೇವಸ್ಥಾನದ ಗೋಡೆ, ಅದು ಪಶ್ಚಿಮ ದಿಕ್ಕಿನಲ್ಲಿರುವ ಗೋಡೆ ಮಾತ್ರ ಬಿರುಕು ಬಿಟ್ಟಿರುತ್ತದೆ. ಹತ್ತಿರ ಹೋಗಿ ನೋಡುವಾಗ ಶ್ರೀ ಕೃಷ್ಣನ ದರ್ಶನ ಕನಕದಾಸರಿಗೆ ಆಗಿರುತ್ತದೆ. ಈ ಲಘು ಭೂಕಂಪನದ ಮೂಲಕ ಗೋಡೆ ಒಡೆದು ಕನಕದಾಸರಿಗೆ ಶ್ರೀ ಕೃಷ್ಣನು ದರ್ಶನವನ್ನು ನೀಡುತ್ತಾನೆ. ಇದೇ ಕನಕನ ಗಿಂಡಿಯಾಯಿತು ಎನ್ನುವ ಅಂಶದ ಕುರಿತು ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ತಮ್ಮ ವಾದವನ್ನು ಬಣ್ಣಿಸುತ್ತಾರೆ. ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು. ಆದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬೆಲ್ಲ ಗೋಜಿಗೆ ಹೋಗದೆ ಇಲ್ಲಿ ಸತ್ಯಾಂಶ ಹೊಗೆಯಾಡಿರುವುದು ಕೇವಲ ಮಾನವರ ಹಾಗೂ ದೇವರ ವಿಚಾರದಲ್ಲಿ ಮಾತ್ರ. ಆದರೆ ಭಕ್ತಿಯ ವಿಚಾರಕ್ಕೆ ಹೋದರೆ ಎಲ್ಲವೂ ಸಾಧ್ಯ, ಎಲ್ಲವೂ ಘಟಿಸುತ್ತದೆ ಎಂಬುದನ್ನು ನಾವು ಕೂಡ ಅರಿತಿದ್ದೇವೆ ಅಲ್ಲವೇ? ಇನ್ನು ಉಡುಪಿಯ ಪರ್ಯಾಯವನ್ನು ನೋಡುವುದಾದರೆ, ಉಡುಪಿಯ ಶ್ರೀ ಕೃಷ್ಣ ದೇವಾಲಯವನ್ನು 8 ಮಠಗಳು ಸರದಿಯಲ್ಲಿ ನಿರ್ವಹಿಸುತ್ತವೆ. ಇವುಗಳನ್ನು ಅಷ್ಟಮಠಗಳು ಎಂದು ಕರೆಯುತ್ತಾರೆ. ಶ್ರೀಮಾನ್ ಮಧ್ವಾಚಾರ್ಯರು ಪ್ರಭು ಶ್ರೀ ಕೃಷ್ಣ ಪರಮಾತ್ಮನನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪಿಸಿದ ನಂತರ ಶ್ರೀಕೃಷ್ಣನನ್ನು ಪೂಜೆ ಮಾಡುವ ಸಲುವಾಗಿಯೇ 8 ಮಠಗಳನ್ನು ಸ್ಥಾಪಿಸಿದ್ದಾರೆ. ಅಂದರೆ ಶ್ರೀಗಳು ತನ್ನ 8 ಮಂದಿ ಶಿಷ್ಯರನ್ನು ಸ್ವೀಕರಿಸಿ ಅಷ್ಟಮಠಗಳನ್ನು ಸ್ಥಾಪಿಸುತ್ತಾರೆ. ಅದರಲ್ಲಿ ಪಲೆಮಾರು ಮಠ, ಅದಮಾರು ಮಠ, ಸೋದೆ ಮಠ, ಪುತ್ತಿಗೆ ಮಠ, ಶಿರೂರು ಮಠ, ಕಾಣಿಯೂರು ಮಠ, ಪೇಜಾವರ ಮಠ ಹಾಗೂ ಕೃಷ್ಣಾಪುರ ಮಠ ಇವುಗಳು ಶ್ರೀಗಳಿಂದ ಸ್ಥಾಪನೆಯಾದ ಅಷ್ಟಮಠಗಳಾಗಿವೆ. ಈ ಅಷ್ಟಮಠಗಳಿಗೆ 8 ಮಠಾಧೀಶರನ್ನು ನೇಮಿಸಿದ್ದು, ಮಧ್ವಾಚಾರ್ಯರು ಪ್ರತಿ 2 ತಿಂಗಳಿಗೊಮ್ಮೆ ಅಷ್ಟಮಠಗಳಿಗೆ ಶ್ರೀಕೃಷ್ಣನ ಪೂಜೆ ಮಾಡುವ ಅವಕಾಶವನ್ನು ಹಸ್ತಾಂತರ ಮಾಡುತ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ 2 ತಿಂಗಳಿಗಿದ್ದ ಹಸ್ತಾಂತರ ಪದ್ಧತಿಯನ್ನು ಶ್ರೀ ಸೋದೆ ವಾದಿರಾಜರು 2 ವರ್ಷಗಳಿಗೊಮ್ಮೆ ನೆರವೇರಿಸುವ ಪದ್ಧತಿಯನ್ನು ಜಾರಿಗೆ ತರುತ್ತಾರೆ. ಈ ಪದ್ಧತಿಯನ್ನೇ ಪರ್ಯಾಯ ಎಂದು ಕರೆಯಲಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಈ ಪರ್ಯಾಯ ಮಹೋತ್ಸವವನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಅತ್ಯಂತ ವಿಧಿವತ್ತಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ಹೀಗೆ ನಾನಾ ವಿಶೇಷತೆಗಳನ್ನು ಹೊಂದಿರುವ ಉಡುಪಿಯ ಬಗ್ಗೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಇಲ್ಲಿನ ಸಂಸ್ಕೃತಿ, ಆಹಾರ, ಆಚರಣೆ ಎಲ್ಲವೂ ವಿಶಿಷ್ಟ. ಉಡುಪಿ ಊಟದ ಸವಿಯು ಜಗತ್ತಿನಾದ್ಯಂತ ಪ್ರಸಿದ್ಧ. ಒಟ್ಟಿನಲ್ಲಿ ಉಡುಪಿ ಪ್ರಕೃತಿ ಮತ್ತು ಭಕ್ತಿಯ ಸೌಂದರ್ಯ ಮೂಡಿದ ದಿವ್ಯ ಸ್ಥಳ. ಮನಸ್ಸಿಗೆ ಶಾಂತಿ, ಕಣ್ಣಿಗೆ ಹಬ್ಬ, ಆತ್ಮಕ್ಕೆ ತೃಪ್ತಿ ನೀಡುವ ಪುಣ್ಯ ನಾಡು. ಇಂತಹ ಪುಣ್ಯ ಸ್ಥಳಕ್ಕೆ ತಾವುಗಳು ಭೇಟಿ ನೀಡಿ ಸುಂದರ ಕಡೆಗೋಲು ಕೃಷ್ಣನ ದರ್ಶನವನ್ನು ಪಡೆದು ಶ್ರೀಕೃಷ್ಣನ ಅನುಗ್ರಹ ಎಲ್ಲರಿಗೂ ಶಾಶ್ವತವಾಗಿ ಸಿಗುವಂತಾಗಲಿ. ಶ್ರೀ ದೇವರು ಎಲ್ಲರಿಗೂ ಸನ್ಮಂಗಳವನ್ನು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಕೃಷ್ಣಾರ್ಪಣಮಸ್ತು.